ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಸೈಟ್ ರಶ್ ನ್ಯೂಸ್ ಚಾನೆಲ್. ನಾನು ವಿನುತಾ. ನಾವು ಇವತ್ತು ಒಂದು ವಿಶೇಷವಾದ ದೇವಾಲಯದ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ದಸರಿಘಟ್ಟ ಚೌಡೇಶ್ವರಿ ದೇವಾಲಯವು ಕರ್ನಾಟಕದ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನಲ್ಲಿದೆ. ಈ ದೇವಾಲಯವು ಶಕ್ತಿ ದೇವತೆಯಾದ ಚೌಡೇಶ್ವರಿ ದೇವಿಗೆ ಸಮರ್ಪಿತವಾಗಿದ್ದು ಶತಮಾನಗಳ ಇತಿಹಾಸವನ್ನ ಹೊಂದಿದೆ. ಈ ದೇವಾಲಯದ ವಿಶೇಷತೆ ಎಂದರೆ ಭಕ್ತರು ಕೇಳಿದ ಪ್ರಶ್ನೆಗಳಿಗೆ ದೇವಿಯ ಪಂಚಲೋಹ ವಿಗ್ರಹವು ಅಕ್ಕಿ ಅಥವಾ ರಾಗಿ ಹಿಟ್ಟಿನ ಮೇಲೆ ಕನ್ನಡದಲ್ಲಿ ಉತ್ತರ ಬರೆಯುತ್ತದೆ ಎಂಬ ನಂಬಿಕೆ ಇದೆ. ಈ ದೇವಾಲಯದ ಇತಿಹಾಸವನ್ನ ನೋಡುವುದಾದರೆ ನೂರಾರು ವರ್ಷಗಳ ಹಿಂದೆ ರಾಯಚೂರು ಜಿಲ್ಲೆಯ ತುಂಗಾ ನದಿಯ ತೀರದಲ್ಲಿ ನಂದಾವರ ಎಂಬ ಸಾಮ್ರಾಜ್ಯವಿತ್ತು. ಈ ಸಾಮ್ರಾಜ್ಯವನ್ನು ಆಳುತ್ತಿದ್ದ ರಾಜನು ಶಕ್ತಿ ದೇವತೆಯ ಉಪಾಸಕನಾಗಿದ್ದನು. ಆತನಿಗೆ ಮಂತ್ರಶಕ್ತಿಯ ಜ್ಞಾನವಿತ್ತು. ಇದರಿಂದ ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದು ಕಾಶಿಗೆ ತೆರಳಿ ಗಂಗೆಯಲ್ಲಿ ಸ್ನಾನ ಮಾಡಿ ಸಾಯಂಕಾಲದೊಳಗೆ ತನ್ನ ರಾಜ್ಯಕ್ಕೆ ಮರಳುತ್ತಿದ್ದನು. ಈ ವಿಷಯ ರಾಣಿಗೆ ಅನುಮಾನವನ್ನುಂಟು ಮಾಡಿತು. ರಾಜನು ತನ್ನ ದೈನಂದಿನ ಚಟುವಟಿಕೆಯನ್ನ ರಾಣಿಗೆ ವಿವರಿಸಿದಾಗ ಆಕೆ ಒಂದು ದಿನ ಕಾಶಿ ಯಾತ್ರೆಯನ್ನ ತನ್ನ ಕಣ್ಣಾರೆ ಕಾಣಬೇಕೆಂದು ಒತ್ತಾಯ ಮಾಡುತ್ತಾಳೆ. ರಾಜನು ರಾಣಿಯನ್ನು ಕಾಶಿಗೆ ಕರೆದುಕೊಂಡು ಹೋದನು. ಆದರೆ ಆ ಸಮಯದಲ್ಲಿ ರಾಣಿಯು ಮುಟ್ಟಾಗಿ ಬಿಡುತ್ತಾಳೆ. ಇದರಿಂದ ರಾಜನ ಮಂತ್ರಶಕ್ತಿ ಎಲ್ಲವೂ ಕೂಡ ಕ್ಷೀಣಿಸಿ ಹೋಗುತ್ತದೆ ಮತ್ತು ಅವನಿಗೆ ತನ್ನ ರಾಜ್ಯಕ್ಕೆ ಮರಳಲು ಸಾಧ್ಯವಾಗಲಿಲ್ಲ. ಗಂಗೆಯ ದಡದಲ್ಲಿ ಚಿಂತೆಯಿಂದ ಅಲಿಯುತ್ತಿರುವಾಗ ಚಂಡಿಯಾಗ ನಡೆಸುತ್ತಿದ್ದ ಬ್ರಾಹ್ಮಣರ ಗುಂಪೊಂದನ್ನು ಭೇಟಿಯಾಗುತ್ತಾನೆ. ಭೇಟಿಯಾಗಿ ಆಗಿರುವ ಸಮಸ್ಯೆಯನ್ನ ಹೇಳಿಕೊಳ್ಳುತ್ತಾನೆ. ಆಗ ಬ್ರಾಹ್ಮಣರು ತಮ್ಮ ಪುಣ್ಯದ ಕೆಲವು ಭಾಗಗಳನ್ನು ರಾಜನಿಗೆ ವರ್ಗಾಯಿಸಿ ರಾಣಿಯನ್ನು ಪವಿತ್ರಗೊಳಿಸಿ ತನ್ನ ರಾಜ್ಯಕ್ಕೆ ಮರಳಲು ಸಹಾಯವನ್ನ ಮಾಡಿದನು. ಬದಲಿಗೆ ರಾಜನು ಜಹಗೀರುಗಳನ್ನು ದಾನವಾಗಿ ನೀಡುವುದಾಗಿ ಭರವಸೆಯನ್ನ ನೀಡಿದನು. ಕೆಲವು ವರ್ಷಗಳ ನಂತರ ಕಾಶಿಯಲ್ಲಿ ತೀವ್ರ ಕ್ಷಾಮ ಉಂಟಾದಾಗ ಬ್ರಾಹ್ಮಣರು ರಾಜನ ಭರವಸೆಯನ್ನು ನೆನಪಿಸಲು ನಂದಾವರಕ್ಕೆ ಬರುತ್ತಾರೆ. ಆದರೆ ರಾಜನು ತನ್ನ ಭರವಸೆಯನ್ನ ಮರೆತು ಬ್ರಾಹ್ಮಣರನ್ನ ನಿಂದಿಸುತ್ತಾನೆ. ಇದರಿಂದ ಅವನ ಎಲ್ಲ ಕಾರ್ಯಗಳು ಕೂಡ ವಿಫಲವಾಗಲು ಶುರುವಾಗುತ್ತವೆ. ಬ್ರಾಹ್ಮಣರು ಚೌಡೇಶ್ವರಿ ದೇವಿಯನ್ನ ಪ್ರಾರ್ಥಿಸಿ ರಾಜನ ಭರವಸೆಗೆ ಸಾಕ್ಷಿಯಾಗಿ ನಂದಾವರಕ್ಕೆ ಬರಲು ಕೋರಿಕೊಂಡರು. ದೇವಿಯು ಅವರ ಕೋರಿಕೆಯಂತೆ ನಂದಾವರಕ್ಕೆ ಆಗಮಿಸಿದಳು. ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ಕ್ಷಮೆಯಾಚಿಸಿ ಬ್ರಾಹ್ಮಣರಿಗೆ ಭೂಮಿ, ಧನ ಮತ್ತು ಧಾನ್ಯಗಳನ್ನ ದಾನವಾಗಿ ನೀಡಿದನು. ಆಗಿನಿಂದ ಚೌಡೇಶ್ವರಿ ದೇವಿಯು ನಂದಾವರದಲ್ಲಿ ಕುಲದೇವತೆಯಾಗಿ ಪೂಜಿತಳಾದಳು. ಸುಮಾರು 300 ವರ್ಷಗಳ ಹಿಂದೆ ತಿಪಟೂರಿನ ಬಳಿ ಜಸವಂತರಾಯ ಎಂಬ ಪಾಳೆಗಾರನು ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಲು ಚೌಡೇಶ್ವರಿ ದೇವಿಯನ್ನ ಪ್ರಾರ್ಥಿಸುತ್ತಿದ್ದನು. ದೇವಿಯು ಅವನಿಗೆ ತನ್ನ ಯಾತ್ರೆಯಲ್ಲಿ ರಕ್ಷಕೆಯಾಗಿರುವುದಾಗಿ ಒಪ್ಪಿಕೊಂಡಳು. ಆದರೆ ತಾನು ಆಯ್ಕೆ ಮಾಡಿದ್ದ ಸ್ಥಳದಲ್ಲಿ ಶಾಶ್ವತವಾಗಿ ನೆಲೆಸುವ ಷರತ್ತನ್ನ ವಿಧಿಸಿದಳು. ಜಸವಂತರಾಯನು ತನ್ನ ಯಾತ್ರೆಯಲ್ಲಿ ಯಶಸ್ವಿಯಾದನು ಮತ್ತು ದೇವಿಯು ಒಂದು ಸುಂದರವಾದ ಪ್ರದೇಶವನ್ನ ಆಯ್ಕೆ ಮಾಡಿ ಅಲ್ಲಿ ನೆಲೆಸಿದಳು. ಈ ಸ್ಥಳವನ್ನ ಜಸವಂತರಾಯ ಟೌನ್ ಎಂದು ಪ್ರಖ್ಯಾತಿಯಾಗಿದೆ. ಇದು ಈಗ ದಸರಿಘಟ್ಟ ಎಂದು ಗುರುತಿಸಲ್ಪಟ್ಟಿದೆ. ಈ ದೇವಾಲಯದ ವಿಶೇಷತೆಯನ್ನ ನೋಡುವುದಾದರೆ ಪಂಚಲೋಹ ವಿಗ್ರಹ. ಭಕ್ತರು ತಮ್ಮ ಪ್ರಶ್ನೆಗಳನ್ನು ಯಾವುದೇ ಭಾಷೆಯಲ್ಲಿ ಕೇಳಬಹುದು. ಅಂದರೆ ಕನ್ನಡ, ಹಿಂದಿ, ಇಂಗ್ಲಿಷ್, ಕೊಂಕಣಿ, ತೆಲುಗು ಯಾವುದೇ ಭಾಷೆಯಲ್ಲೂ ಕೇಳಿದರೂ ಕೂಡ ಪೂಜಾರಿಗಳು ದೇವಿಯ ಪಂಚಲೋಹ ವಿಗ್ರಹವನ್ನ ಅಕ್ಕಿ ಅಥವಾ ರಾಗಿ ಹಿಟ್ಟಿನ ಮೇಲೆ ಇಡುತ್ತಾರೆ ಮತ್ತು ಕಲಶವನ್ನ ತಿರುಗಿಸಿ ನೋಡಿದಾಗ ಉತ್ತರವು ಕನ್ನಡದಲ್ಲಿ ಅಕ್ಷರ ರೂಪದಲ್ಲಿ ಮೂಡಿರುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ನವರಾತ್ರಿ ಉತ್ಸವವನ್ನ ನೋಡುವುದಾದರೆ ದೇವಾಲಯದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಪೂಜೆ ಮತ್ತು ಮುಳ್ಳುಗದ್ದುಗೆ ಉತ್ಸವವನ್ನ ಆಚರಿಸಲಾಗುತ್ತದೆ. ವಿಜಯದಶಮಿಯಂದು ಈ ಉತ್ಸವವು ವಿಶೇಷವಾಗಿ ನಡೆಯುತ್ತದೆ. ಇನ್ನು ದೇವಾಲಯದ ಮಹತ್ವವನ್ನ ನೋಡೋದಾದರೆ ಚೌಡೇಶ್ವರಿ ದೇವಿಯು ಭಕ್ತರ ಸಮಸ್ಯೆಗಳಿಗೆ ಪರಿಹಾರ ನೀಡುವವಳು ಎಂದು ಪ್ರಸಿದ್ಧಳಾಗಿದ್ದಾಳೆ. ಕರ್ನಾಟಕದಿಂದ ಮಾತ್ರವಲ್ಲ, ದೇಶ ವಿದೇಶಗಳಿಂದಲೂ ಕೂಡ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಸಾವಿರಾರು ಭಕ್ತರು ತಮ್ಮ ಕಷ್ಟಗಳಿಗೆ ಉತ್ತರವನ್ನ ಪಡೆದುಕೊಂಡಿದ್ದಾರೆ ಎಂಬ ನಂಬಿಕೆ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಕೆಲವು ವರ್ಷಗಳ ಹಿಂದೆ ಈ ದೇವಾಲಯಕ್ಕೆ ಭೇಟಿ ನೀಡಿದ್ದರು ಎಂದು ಸ್ಥಳೀಯರು ಹೇಳುತ್ತಾರೆ. ವಾರದ ದಿನಗಳು ಮತ್ತು ವಾರಾಂತ್ಯವನ್ನ ನೋಡುವುದಾದರೆ ಬೆಳಿಗ್ಗೆ 9ರಿಂದ ರಾತ್ರಿ 9ರವರೆಗೆ, ಮಂಗಳವಾರ ಬೆಳಗ್ಗೆ 9ರಿಂದ 9:30ರವರೆಗೆ ಹಾಗೂ
ಮಧ್ಯಾಹ್ನ 12ರಿಂದ ರಾತ್ರಿ 9ರವರೆಗೆ ಈ ದೇವಾಲಯವು ಆದಿ ಚುಂಚನಗಿರಿ ಮಠದ ಅಧೀನದಲ್ಲಿದ್ದು ಭಕ್ತರಿಗೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಸೇವೆಗಳನ್ನು ಒದಗಿಸುತ್ತದೆ.